ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮುಕ್ತಾಯವಾಗಿದೆ. ಮೈತ್ರಿ ಪಕ್ಷಗಳ ನಡುವೆ ಅಪಸ್ವರ ಹೆಚ್ಚಳ ಹಿನ್ನೆಲೆ ಗೊಂದಲ ಶಮನಕ್ಕೆ ಮುಂದಾದ ಬಿಜೆಪಿಯ ರಾಜ್ಯ ಉಸ್ತುವಾರಿ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮುಕ್ತಾಯವಾಗಿದೆ. ಮೈತ್ರಿ ಪಕ್ಷಗಳ ನಡುವೆ ಅಪಸ್ವರ ಹೆಚ್ಚಳ ಹಿನ್ನೆಲೆ ಗೊಂದಲ ಶಮನಕ್ಕೆ ಮುಂದಾದ ಬಿಜೆಪಿಯ ರಾಜ್ಯ ಉಸ್ತುವಾರಿ. ಮೈತ್ರಿ ಬಗ್ಗೆ ಯಾರೂ ಬಹಿರಂಗವಾಗಿ ಮಾತನಾಡಬಾರದು, ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕಿಸುವಂತೆ ರಾಜ್ಯ ನಾಯಕರಿಗೆ ತಾಕೀತನ್ನ ಮಾಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಪಕ್ಷಗಳ ನಡುವೆ ಅಪಸ್ವರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದರ ವಿಚಾರವಾಗಿ ಮಾತನಾಡಿದಂತಹ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಬಗ್ಗೆ ಯಾರು ಸಹ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನ ಬಿಜೆಪಿಯ ನಾಯಕರಿಗೆ ಕೊಡಲಾಗಿದೆ. ಬಿಜೆಪಿಯ ಕಾರ್ಯಕರ್ತರಿಗೆ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮುಕ್ತಾಯಗೊಂಡಿದ್ದು ಮೈತ್ರಿ ಪಕ್ಷಗಳ ನಡುವಿನ ಅಪಸ್ವರ ಹೆಚ್ಚಳದ ವಿಚಾರವಾಗಿ ಎಲ್ಲೂ ಸಹ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿರೋದು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕಿಸುವಂತಹ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಹೇಳಿ ರಾಜ್ಯದ ಬಿಜೆಪಿಯ ನಾಯಕರಿಗೂ ಸಹ ತಾಕೀತನ್ನ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಬಹಿರಂಗವಾಗಿ ಈ ಮೈತ್ರಿ ವಿಚಾರವಾಗಿ, ಮೈತ್ರಿಯಲ್ಲಿ ಏನೇ ಗೊಂದಲಗಳು ಇದ್ರು, ಅಪಸ್ವರಗಳು ಏನೇ ಕೇಳಿ ಬರ್ತಾ ಇದ್ರು, ಇದನ್ನ ಬಹಿರಂಗವಾಗಿ ಅವರು ಎಲ್ಲೂ ಹೇಳಬಾರ್ದು, ಆ ನಿಟ್ಟಿನಲ್ಲಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ನಾಯಕರಿಗೆ ತಾಕೀತನ್ನ ಮಾಡಿದ್ದಾರೆ. 4 ಪರಿಷತ್ ಸ್ಥಾನಗಳಿಗೆ ಆದಷ್ಟು ಬೇಗ ಅಭ್ಯರ್ಥಿ ಆಯ್ಕೆ ಮಾಡಿ ಹೈಕಮಾಂಡ್ಗೆ ಒತ್ತಾಯ ಹೇರಲು ಬಿಜೆಪಿ ಕೋರ್ ಕಮಿಟಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ಕೈ ಅಭ್ಯರ್ಥಿಗಳು ಪದವೀಧರ ಶಿಕ್ಷಕರ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದಾರೆ. ಈಗಾಗಲೇ ಮತದಾರರ ಓಲೈಕೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದರಿಂದ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಬೇಗ ಅಭ್ಯರ್ಥಿ ಆಯ್ಕೆ ಮಾಡಿ, 4 ಪರಿಷತ್ ಸ್ಥಾನಗಳಿಗೆ ಆದಷ್ಟು ಬೇಗ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಹೈಕಮಾಂಡ್ಗೆ ಒತ್ತಾಯ ಹೇರೋದಕ್ಕೆ ಬಿಜೆಪಿ ಕೋರ್ ಕಮಿಟಿ ತೀರ್ಮಾನವನ್ನ ತೆಗೆದುಕೊಂಡಿದೆ. 1 ತಿಂಗಳ ಹಿಂದೆಯೇ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಕೈ ಅಭ್ಯರ್ಥಿಗಳು ಪದವೀಧರ ಶಿಕ್ಷಕರ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದಾರೆ. ಈಗಾಗಲೇ ಮತದಾರರ ಓಲೈಕೆಗೆ ಅವರು ಮುಂದಾಗಿದ್ದಾರೆ. ಇದರಿಂದ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ಬೇಗ ಅಭ್ಯರ್ಥಿಯ ಆಯ್ಕೆಯನ್ನ ಮಾಡಿ ಅಂತ ಹೇಳಿ ಬಿಜೆಪಿ ಕೋರ್ ಕಮಿಟಿ ಈ ರೀತಿ ಒಂದು ಒತ್ತಾಯವನ್ನ ಹೇರೋದಕ್ಕೆ ಮುಂದಾಗಿದೆ. 4 ಪರಿಷತ್ ಸ್ಥಾನಗಳಿಗೆ ಆದಷ್ಟು ಬೇಗ ಅಭ್ಯರ್ಥಿ ಆಯ್ಕೆ ಮಾಡಿ ಅಂತ ಹೇಳಿ ಒತ್ತಾಯ ಹೇರೋಕೆ ಮುಂದಾಗಿದ್ದಾರೆ. ಮತದಾರರ ಪರಿಷ್ಕರಣೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ರಾಜ್ಯದ ಭವಿಷ್ಯ ರೂಪಿಸುವ ಶಕ್ತಿ ಎಸ್ಐಆರ್ನಲ್ಲಿದೆ. ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಬಿವೈ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಮೈತ್ರಿ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ವರಿಷ್ಠರು ಮೈತ್ರಿ ವಿಚಾರವಾಗಿ ಅವರೇ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಕೆಲಸ ಅವರಿಂದ ಆಗಿದೆ. ಪಕ್ಷಕ್ಕಿಂತ ನಾವು ಯಾರೂ ಕೂಡ ಮೇಲಲ್ಲ. ಮೈತ್ರಿ ಬಗ್ಗೆ ಯಾರೇ ಆಗಲಿ ಸಾರ್ವಜನಿಕವಾಗಿ ಮಾತನಾಡಬಾರದು. ಮತದಾರರ ಪರಿಷ್ಕರಣೆಯನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ರಾಜ್ಯದ ಭವಿಷ್ಯ ರೂಪಿಸುವಂತಹ ಶಕ್ತಿ ಅದರಲ್ಲಿದೆ. ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಬಿವೈ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಮೈತ್ರಿ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅವರು ಹೇಳಿದಂತೆ ನಾವು ನಡಿಬೇಕು. ಪಕ್ಷಕ್ಕಿಂತ ಯಾರೂ ಸಹ ಇಲ್ಲಿ ದೊಡ್ಡವರಲ್ಲ, ಯಾರೂ ಸಹ ಇಲ್ಲಿ ಮೇಲಲ್ಲ. ಮೈತ್ರಿ ಬಗ್ಗೆ ಯಾರೇ ಆಗಲಿ ಸಾರ್ವಜನಿಕವಾಗಿ ಮಾತನಾಡಬಾರದು ಅಂತ ಹೇಳಿ ವಿಜಯೇಂದ್ರ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಮತದಾರರ ಪರಿಷ್ಕರಣೆಯನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ರಾಜ್ಯದ ಭವಿಷ್ಯ ರೂಪಿಸುವಂತಹ ಶಕ್ತಿ ಎಸ್ಐಆರ್ನಲ್ಲಿದೆ. ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಮೈತ್ರಿ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪಕ್ಷಕ್ಕಿಂತ ನಾವು ಯಾರೂ ಸಹ ದೊಡ್ಡವರಲ್ಲ, ಯಾರೂ ಸಹ ಪಕ್ಷಕ್ಕಿಂತ ಮೇಲಲ್ಲ. ಪಕ್ಷವೇ ಅಂತಿಮ, ಪಕ್ಷ ಏನು ಹೇಳುತ್ತೆ ಅದೇ ಅಂತಿಮ ತೀರ್ಮಾನ. ಮೈತ್ರಿ ಬಗ್ಗೆ ಯಾರೇ ಆಗಲಿ ಸಾರ್ವಜನಿಕವಾಗಿ ಮಾತನಾಡಬಾರ್ದು ಅನ್ನುವಂಥ ಹೇಳಿಕೆಯನ್ನ
ವಿಜಯೇಂದ್ರ ಅವರು ಕೊಟ್ಟಿರೋದು. ಇನ್ನು ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಇದರಲ್ಲಿ ರಾಜ್ಯ ಉಸ್ತುವಾರಿ ಮಾತನಾಡಿ ಖಡಕ್ ಸೂಚನೆ ಕೊಟ್ಟಿದ್ರು. ಅದರಂತೆ ವಿಜೇಂದ್ರ ಸಹ ಹೇಳಿಕೆ ನೀಡಿದ್ದಾರೆ.